ಜುಲೈ 15ರಂದು ಗಂಗೊಳ್ಳಿ ಅಳಿವೆ ಬಾಗಿಲಿನಲ್ಲಿ ನಡೆದಿರುವಂಥ ನಾಡದೋಣಿ ಮೊಗ್ಗುಚ್ಚಿ ಮೂವರು ಸಾವನ್ನಪ್ಪಿರುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಬದುಕುಳಿದ ಸಂತೋಷ್ ಕಾರ್ವಿ ಏನಿದ್ದಾರೆ ನಿತ್ಯ ನರಕಯಾತನೆಯನ್ನು ಅನುಭವಿಸ್ತಿರುವಂಥದ್ದು. ಸದ್ಯ ನಾವು ಸಂತೋಷ್ ಅವರ ಮನೆಯಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ಬೋದು. ನಾಡದೋಣಿ ಮೀನುಗಾರಿಕೆಗೆ ತೆರಳಿದ್ದ ಸಂದರ್ಭದಲ್ಲಿ ನಾಡದೋಣಿ ದೋಣಿ ಏನಿದೆ ಅದು ಮಗುಚಿ ಮೂವರು ಮೀನುಗಾರರು ಒಂದು ಸಾವನ್ನಪ್ಪಿದ್ರು. 2 ದಿನಗಳ ಬಳಿಕ ಅವರ ಮೃತದೇಹ ಸಿಕ್ಕಿತ್ತು. ಅದರಲ್ಲಿ ಬದುಕುಳಿದವರು ಸಂತೋಷ್ ಕಾರ್ವಿ ಅಂತ. ಸದ್ಯ ನಿತ್ಯ ನರಕಯಾತನೆಯನ್ನು ಅನುಭವಿಸಿರುವಂಥದ್ದು. ಯಾಕಂದರೆ ಆ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಮೂವರು ಸಾವನ್ನನ್ನು ಏನು ಮೃತಪಟ್ಟಿದ್ದಾರೆ ಅವರ ಮನೆಗೆ ಮೀನುಗಾರಿಕಾ ಸಚಿವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಭೇಟಿಯನ್ನು ಕೊಟ್ಟಿದ್ದಾರೆ. ಆದರೆ ಇವರ ಒಂದು ಮನೆಗಾಗಿರ್ಬೋದು ಅಥವಾ ಇವರು ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ತುಂಬಾ ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಅವರ ಮನೆಗೆ ಆಗಿರ್ಬೋದು ಅವರ ಒಂದು ಕಷ್ಟವನ್ನು ಕೇಳುವ ಅಂಥವರು ಯಾರು ಕೂಡ ಬರಲಿಲ್ಲ ಎಂಬ ಅಳನನ್ನು ಕೂಡ ಈಗ ತೋರಿಕೊಂಡಿರುವಂಥದ್ದು. ಸದ್ಯ ನಾವು ಗಮನಿಸ್ಬೋದು ಪ್ರತಿನಿತ್ಯ ಈ ಒಂದು ಕಾಲಿಗೆ ಆ ಒಂದು ದೋಣಿಯ ಫ್ಯಾನ್ ಬಿದ್ದಿದ್ರಿಂದ ಸಾಕಷ್ಟು ಗಂಭೀರವಾಗಿ ಒಂದು ಗಾಯವಾಗಿರುವಂಥದ್ದು. ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡೀತಿರುವಂಥದ್ದು. ಏನಂದರೆ ಈ ಒಂದು ಫ್ಯಾನ್ನ ಗಾಯದಿಂದಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕಿತ್ತು. ಆದರೆ ಹಣದ ಸಮಸ್ಯೆಯಿಂದ ಇವತ್ತಿಗೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ. ಒಬ್ಬರೇ ತಾಯಿ ಈಗ ಒಬ್ಬ ಮಗನನ್ನು ನಿತ್ಯ ಅಂದರೆ ಸಾಕಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳಿದೆ. ಯಾಕಂದರೆ ಒಂದು ಆಸ್ಪತ್ರೆಗೆ ಹೋಗಬೇಕಾದ್ರೆ ಸಾಕಷ್ಟು ಹಣ ಖರ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಸದ್ಯ ಮನೆಯಲ್ಲೇ ಇರುವಂಥದ್ದು. ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು, ಪಕ್ಕದ ಜಿಲ್ಲೆಯಲ್ಲಿರುವಂಥ ಮೀನುಗಾರಿಕಾ ಸಚಿವರು ಕೂಡ ಇಲ್ಲಿಗೆ ಬಂದು ಮಾನವೀಯತೆಯ ದೃಷ್ಟಿಯಲ್ಲಿ ಆದರೂ ಇವರ ಸಮಸ್ಯೆಯನ್ನು ಕೇಳಲಿಲ್ಲ ಎಂಬುದು ಇವರ ಆರೋಪ ಆಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಸಂತೋಷ್ ಕಾರ್ವಿ ಅವರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಸದ್ಯ ಈಗ ಒಂದು ಘಟನೆ ನಡೆದಿದೆ, ನೀವು ಅದೃಷ್ಟವಶಾತ್ ನೀವು ಬದುಕುಳಿದಿದ್ದೀರಿ. ಈ ಸದ್ಯ ಯಾರು ಕೂಡ ಭೇಟಿ ಕೊಡಲಿಲ್ಲ ಎಂಬುದು ನಿಮ್ಮ ಒಂದು ಆರೋಪ ಆಗಿರುವಂಥದ್ದು. ಯಾಕೆ ಸರ್ ಭೇಟಿ ಕೊಡಲಿಲ್ಲ ಅಂತೇಳಿ? ಯಾಕಂದರೆ ಸರ್ ನಾವು ಈ ದುರಂತದಲ್ಲಿ ಬದುಕೋದೇ ಹೆಚ್ಚು ಸರ್. ಅಂದರೆ ಬದುಕು ಹೆಚ್ಚು ಅಂದರೆ ನಾವು ಇರೋದೇ ಒಬ್ಬ ಅಣ್ಣ ತೀರ್ಕೊಂಡು ಹೋದ ಸರ್. ಅಂದರೆ ಅಮ್ಮನಿಗೆ ನಾನೇ ಸಾಕಬೇಕು ಸರ್. ಈಗ ಅಮ್ಮ ನನಗೆ ಸಾಕುವಂಥ ಪರಿಸ್ಥಿತಿ ಈಗ ಉಂಟಾಗಿದೆ ಸರ್. ಮತ್ತು ಯಾವ ರೀತಿಯಲ್ಲಿ ನಾವು ಸಚಿವರಾದಂಥ ಬಂಧು ಕ್ಷೇತ್ರದ ಶಾಸಕರಾದಂಥ ಗೋಪಾಲ್ ಪೂಜಾರಿ ಭೇಟಿ ಕೊಡಲಿಲ್ಲ ಸರ್. ಮತ್ತು ಬಂಧು ಕ್ಷೇತ್ರದ ಗಂಟೆಯವರು ಹಾಸ್ಪಿಟ್ಲಲ್ಲಿ ಬಂದು ಹೋಗಿದ್ದರು ಸರ್. ಮತ್ತು ಇವರು ಕೊಂಕಣ ಸಮಾಜವರು ಬಂದಿದ್ದಾರೆ ಸರ್. ಮತ್ತು ಯಾರು ಮನೆಗೆ ಯಾರು ಭೇಟಿ ಕೊಡಲಿಲ್ಲ ಸರ್. ತುಂಬ ನೋವು ಆಗ್ತಾ ಉಂಟು ಸರ್ ಮನಸ್ಸಿಗೆ. ಮತ್ತು ಕಾಲಲ್ಲಿ ತುಂಬ ಸೆಳೆತ ಉಂಟು ಸರ್. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸರ್. ಅಂದರೆ ಈ ಒಂದು ಗಾಯದಿಂದ ನೀವು ಈ ಮೀನುಗಾರಿಕಾ ವೃತ್ತಿಯನ್ನೇ ಮಾಡ್ತಾ ಇರುವಂಥದ್ದು. ಇದರಿಂದ ಈ ಸಮಸ್ಯೆಯಿಂದ ಮತ್ತೆ ಮೀನುಗಾರಿಕಾ ವೃತ್ತಿ ಮಾಡಲಿಕ್ಕೆ ತುಂಬ ಕಷ್ಟ ಮತ್ತು ತುಂಬ ಸಮಯ ಬೇಕಾಗುತ್ತೆ. ಆ ಒಂದು ಸಮಯದಲ್ಲಿ ಈಗ ನೀವು ಆಸ್ಪತ್ರೆ ಖರ್ಚು ಆಗಿರ್ಬೋದು, ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಇದಕ್ಕೆ ಏನು ಅಂತ? ಈಗ ಖಾಸಗಿ ಹಾಸ್ಪಿಟ್ಲಲ್ಲಿ ಹೋದರೆ ದುಡ್ಡಿನ ಸಮಸ್ಯೆ ಉಂಟು ಸರ್. ಅಂದರೆ 3-4 ತಿಂಗಳು ಈಗ ಗುಣ ಆಗಲಿಕ್ಕೆ 3-4 ತಿಂಗಳಾಗ್ಬೋದು ಸರ್. ನಮಗೀಗ ಅಮ್ಮ ಮತ್ತು ನಾವು ಇರೋದು ಇದ್ದೊಬ್ಬ ಅಣ್ಣ ತೀರ್ಕೊಂಡ ಸರ್. ಮತ್ತು ಅಮ್ಮ ನಮಗೆ ಸಾಕಬೇಕು ಸರ್. ಈಗ ಮಳೆಗಾಲ ಏನೂ ಕೆಲಸ ಇಲ್ಲ ಸರ್. ಅಂದರೆ ಈಗ ಸಚಿವರಾದಂಥ ಇವರು ಏನು ನಮಗೆ ನೋಡಲಿಕ್ಕೆ ಬರಲಿಲ್ಲ. ಏನು ಮಾಡೋದಂತ ತೋಚ್ತಾ ಇಲ್ಲ ಸರ್. ಅಂದರೆ ಆ ಒಂದು ದುರಂತದಲ್ಲಿ ಅಂದರೆ 3 ಮೀನುಗಾರರು ಸಾವನ್ನಪ್ಪಿದ್ದಾರೆ, ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ. ಕೊನೆಯ ಪಕ್ಷದಲ್ಲಿ ಆಸ್ಪತ್ರೆ ಖರ್ಚನ್ನು ಕೂಡ ಯಾರು ಕೂಡ ಇಷ್ಟವರೆಗೆ ಭರಿಸಲಿಲ್ಲ. ನೀವೇ ಬೇರೆಯವರ ಜೊತೆ ಸಂಬಂಧಿಕರ ಜೊತೆ ತೆಗೆದುಕೊಂಡು ಈಗ ಖರ್ಚನ್ನು ಮಾಡ್ತಾ ಇದ್ದೀರಿ. ಯಾವುದೆಲ್ಲ ಸಮಸ್ಯೆ ಆಗ್ತಾ ಇದೆ ಸದ್ಯ ನಿಮಗೆ ಅಂತ? ನಮಗಂದರೆ ನಾವೀಗ ಕುಂದಾಪುರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆವಾಗ ನಮಗೆ ಊಟಕ್ಕೆ ತಿಂಡಿಗೆಲ್ಲ ನಮ್ಮದು ಸಂಬಂಧಿಕರು ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು ಸರ್. ನಮ್ಮ ಹತ್ರ ಏನೂ ಇರಲಿಲ್ಲ. ಈಗ ಖಾಸಗಿ ಹಾಸ್ಪಿಟ್ಲಿಗೆ ಹೋಗಂದರೆ ದುಡ್ಡು ಹಣ ಬೇಕಲ್ಲ ಸರ್. ಹಣ ಎಲ್ಲಿಂದ ತರೋದು ಸರ್? ಅಮ್ಮನಿಗೆ ಆಗೋದಿಲ್ಲ. ಈಗ ಅಮ್ಮನಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ ಮಗ ತೀರ್ಕೊಂಡ ಮೇಲೆ ಅಮ್ಮ ಸ್ವಲ್ಪ ಇದಾಗಿದೆ, ಮನಸ್ಸಿಗೆಲ್ಲ ತೊಂದರೆ ಆಗಿದೆ. ಈಗ ಇನ್ನೊಬ್ಬ ಮಗನಿಗೆ ಪೆಟ್ಟಾಗಿ ಒಳಗೆ ಕೂತ್ಕೊಂಡಿದ್ದಾರೆ. ಈಗ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಸರ್. ಈಗ ಏನು ಮಾಡೋದಂತ ತೋಚ್ತಾ ಇಲ್ಲ ಸರ್. ಅದಕ್ಕೋಸ್ಕರ ಒಂದು ಸಹಾಯ ಕೇಳ್ತಿದ್ದೀನಿ ನಾನು ಅವ್ರ ಹತ್ರ. ಅವರು ಅಂದರೆ ಈಗ ನೀವು ಬದುಕಿದ್ದೇ ದೊಡ್ಡ ತಪ್ಪು ಅಂತ ಕಾಣಿಸ್ತಿದೆಯಾ? ಹೌದು, ಬದುಕಿದೆ ನಾವು ದೊಡ್ಡ ತಪ್ಪು ಅಂತ ಕಾಣಿಸ್ತಿದೆ ಸರ್. ಈಗ ಜೀವಕ್ಕೆ ಬೆಲೆನೇ ಇಲ್ಲ ಸರ್. ಏನು ಮಾಡೋದಂತ ತೋಚ್ತಿಲ್ಲ ಸರ್. ಅದಕ್ಕೋಸ್ಕರ ನಾವು ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ನಮಗೊಂದು
ಇದು ಒಂದು ಸಹಾಯ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೀವಿ. ಇದಿಷ್ಟು ಸಂತೋಷ್ ಕಾರ್ವಿ ಅವರ ಮಾತಾಗಿರುವಂಥದ್ದು. ಏನಂದರೆ ಸದ್ಯ ನಾನು ಸಂಬಂಧಿಕರ ಮತ್ತು ಗೆಳೆಯರ ಸಹಾಯದಿಂದ ಆಸ್ಪತ್ರೆ ಖರ್ಚುಗಳನ್ನು ಭರಿಸ್ತಾ ಇದ್ದೇನೆ. ಇನ್ನಾದರೂ ಇದರ ಬಗ್ಗೆ ಪಕ್ಕದ ಜಿಲ್ಲೆಯಲ್ಲಿರುವಂಥ ಮೀನುಗಾರಿಕಾ ಸಚಿವರ ಇದರ ಬಗ್ಗೆ ಗಮನ ಹರಿಸಬೇಕು, ನಮ್ಮ ಪರ ನಿಲ್ಲಬೇಕು. ಯಾಕಂದರೆ ಮೀನುಗಾರಿಕಾ ವೃತ್ತಿಯನ್ನೇ ಮಾಡಿಕೊಂಡು ನಾವು ಜೀವನ ಸಾಗಿಸಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಈಗ ಕಾಲಿಗೆ ಗಂಭೀರವಾಗಿ ಗಾಯಗೊಂಡಿರೋದ್ರಿಂದ ಮತ್ತಷ್ಟು ದಿನಗಳ ಕಾಲ ಅಂದರೆ ತುಂಬ ದಿನಗಳ ಕಾಲ ಈ ಒಂದು ವೃತ್ತಿಯನ್ನು ಮತ್ತೆ ಆರಂಭಿಸಲಿಕ್ಕೆ ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಅಧಿಕಾರಿಗಳಾಗಿರ್ಬೋದು, ಮೀನುಗಾರಿಕಾ ಸಚಿವರಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದಕ್ಕೆ ಚಿಕಿತ್ಸೆ ಪಡೀಲಿಕ್ಕೆ ಕಷ್ಟ ಸಾಧ್ಯ. ಆದ್ದರಿಂದ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ಇರುವಂಥದ್ದು. ಅಲ್ಲಿ ಸಾಕಷ್ಟು ಹಣ ಕೊಡಬೇಕಾದ ಪರಿಸ್ಥಿತಿ ಇದೆ. ಯಾಕಂದರೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಕೊಡಲಿಕ್ಕೆ ಹಣ ಇಲ್ಲ, ಖಾಸಗಿ ಆಸ್ಪತ್ರೆಗೆ ಹೇಗೆ ಹಣ ಕಟ್ಟುವುದು ಎಂಬ ಪ್ರಶ್ನೆಯನ್ನು ಕೂಡ ಈಗ ಸಂತೋಷ್ ಕಾರ್ವಿ ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.